ಇದೆಲ್ಲ ಯೂಸ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಇದರಿಂದ ಎಂತ ಕೂಡ ಮಾಡಲಿಕ್ಕೆ ಆಗೋದಿಲ್ವಾ? ನೀವು ಪ್ರೋತ್ಸಾಹ ಕೊಡೋದೇ ನಿಮಗೆ ಆಗಲಿಕ್ಕಿಲ್ಲ ಅಂತ ಅದು ಹೇಳೋದು ಸರಿಯಲ್ಲ ಮಾರೆ. ಮಳೆಗಾಲದ ನಂತರ ಇದಕ್ಕೆ ಮದ್ದು ಬಿಟ್ಟದ್ದು. ಇದು ಹೀಗೆ ಎಂತ ನಂಗೆ ಗೊತ್ತಿಲ್ಲ ಮಾರೆ. ನೀನು ಅದನ್ನು ಹಾಳಿ ಮಾಡ್ತೀಯ ಅಂತ ಅದು ಅವರ ತಲೆಯಲ್ಲಿ ಉಂಟು. ಮರದಲ್ಲಿ ಮೇಲೆ ಹೋಗಿ ಅಲ್ಲಿ ಕೂತ್ಕೊಂಡು ತಿನ್ನಲಿಕ್ಕೆ ಗಮ್ಮತ್ತಾಗ್ತಾ ಇತ್ತು. ಎಲ್ರಿಗೂ ನಮಸ್ಕಾರ. ನೋಡಿ, ನಾನೀಗ ಅಡಿಕೆ ತೋಟದಲ್ಲಿ ಇದ್ದೇನೆ. ಅಡಿಕೆ ಬಗ್ಗೆ ನನಗೆ ಎಂತ ಕೂಡ ಇದಿಲ್ಲ, ಅದರದ್ದು ಹೇಗೆ ಬೆಳವಣಿಗೆ ಹೇಗೆ ಕಾಣ್ತದೆ ಅಂತ. ಆದರೂ ನಾನು ಕೃಷಿಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಮಾಡಿದ್ದೇನೆ ಅಲ್ವಾ ಕೊಡಲಿಕ್ಕೆ. ಹಾಗಾಗಿ ಎಂಥದ ಗೊತ್ತಿಲ್ಲ, ನನಗೆ ಒಂದು ಮನಸ್ಸಿಗೆ ಬಂತು ಈ ಬಿದ್ದ ಅಡಿಕೆಗಳನ್ನು ಒಟ್ಟು ಮಾಡಿ ಎಂತಾದರೂ ಮಾಡಲಿಕ್ಕೆ ಆಗ್ತದೆ ಅಂತ. ನೋಡಿ, ಹುಲ್ಲೆಲ್ಲ ತೆಗೆದಿದ್ದೇನೆ. ನಾನು ದಿನಕ್ಕೆ ಒಂದು 6 ಅಡಿಕೆ ಮರದ ಸುತ್ತ ಹುಲ್ಲು ತೆಗೆಯುವಷ್ಟು ನಂದು ಸಮಯ ನಾನು ಕೊಡ್ತೇನೆ ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ಹಾಗಾಗಿ ಹೌದು, ಇವತ್ತಾಯಿತು ನೋಡಿ, 1 2 3 4 5 6. ಮತ್ತು ಎಂತ ಗೊತ್ತುಂಟಾ, ಇಲ್ಲಿ ತೋರಿಸ್ತೇನೆ ನೋಡಿ. ಇಷ್ಟು ಅಡಿಕೆ ಇಲ್ಲಿ ಮತ್ತು ಇಲ್ಲಿ ಮತ್ತು ಇಲ್ಲಿ ಇಷ್ಟು ಅಡಿಕೆ ಒಟ್ಟು ಮಾಡಿದ್ದೇನೆ. ಅದರಲ್ಲಿ ಕೆಲವು ಒಳ್ಳೆಯದು ಉಂಟಾಯ್ತಾ, ಇದೆಲ್ಲ ಯೂಸ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಇದೆಲ್ಲ ಅಂದರೆ ಒತ್ತುವಾಗ ಒಳಗಡೆ ಫುಲ್ ನೀರು ಆಗ್ತದೆ. ನೋಡಿ, ಇಲ್ಲಿ ಉಂಟು ನೋಡಿ, ಹೀಗೆ ಆಗಿದೆ. ಇದರಿಂದ ಎಂತ ಕೂಡ ಮಾಡಲಿಕ್ಕೆ ಆಗೋದಿಲ್ವಾ? ಅಂದರೆ ಯಾರಿಗೆಲ್ಲ ಅಡಿಕೆದು ಬಗ್ಗೆ ತುಂಬ ಜ್ಞಾನ ಉಂಟು, ಎಂತಾದರೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು ಕೇಳಿದೆ ಇಲ್ಲಿ ಅವರ ಹತ್ರ, ಅಂದರೆ ತೀರ್ಥಹಳ್ಳಿಯಲ್ಲಿ ಒಬ್ಬರಿದ್ದಾರೆ, ಅವರ ಹತ್ರ ಕೇಳಿದೆ, ಬಿದ್ದ ಅಡಿಕೆಯನ್ನು ಬೇಯಿಸಲಿಕ್ಕೆ ಏನಾದರೂ ಮಾಡಲಿಕ್ಕೆ ಆಗೋದಿಲ್ವಾ, ಕಾಯಿ ಅಡಿಕೆಯನ್ನು ಎಂಥದ ನಾವು ಒಣಗಿಸೋದಲ್ವ ಈ ಕಡೆ ಕರಾವಳಿ ಪ್ರದೇಶ ಈ ಕಡೆ ಎಲ್ಲ, ಮತ್ತು ಅವರು ಬೇಯಿಸೋದಂತೆ. ಅದಕ್ಕೆ ನಾನು ಕೇಳಿದೆ, ಹೀಗೆ ಬಿದ್ದ ಅಡಿಕೆ ಎಂತಾದರೂ ಮಾಡಲಿಕ್ಕೆ ಆಗ್ತದೆ ಇಲ್ವಾ ಅಂತ. ಅವರು ಹೇಳಿದರು, ಅದು ಬಣ್ಣ ಹಾಕಿ ಬೇಯಿಸ್ತಾರೆ ಎಂಥದ ಹೇಳಿದರು ಆಯಿತಾ. ಕ್ಲಿಯರಾಗಿ ಹೇಳಿಲ್ಲ, ಅದು ಹಿಂಗೆ ಆಗಲಿಕ್ಕಿಲ್ಲ, ಅದು ತುಂಬ ಕೆಲಸ ಉಂಟು ಬೇಯಿಸಲಿಕ್ಕೆ ಎಂಥದ ಹೇಳಿದರು ಆಯಿತಾ. ಮತ್ತು ಎಂತ ನಾನು ಜಾಸ್ತಿ ಇದು ಮಾಡಲಿಕ್ಕೆ ಹೋಗಲಿಲ್ಲ. ಅಂದರೆ ನೋಡಿ, ನಾನು ಎಂತ ಕೂಡ ಗೊತ್ತಿಲ್ಲದೆ ಕೇಳಿದ್ದು. ಅವರಿಗೆ ಈಗ 62 58 ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅವರು ಗೊತ್ತಿದ್ದದ್ದು, ಅಂದರೆ ತಿಳಿದವರು ಆಯಿತಾ. ಅವರು ಹೌದು ತುಂಬ ಜಾಗ ಅಂದರೆ ತುಂಬ ಅಡಿಕೆ ಮರ ಇದ್ದವರು. ಅವರೇ ಹಾಗೆ ಹೇಳಿದ್ರಂದರೆ, ಅಂದರೆ ಅದೊಂದು ಸ್ವಲ್ಪ ಎಂತ ಗೊತ್ತುಂಟ, ಕಲಿತವರಿಗೆ ನೀವು ಪ್ರೋತ್ಸಾಹ ಕೊಡೋದೇ ನಿಮಗೆ ಆಗಲಿಕ್ಕಿಲ್ಲ ಅಂತ ಅದು ಹೇಳೋದು ಸರಿಯಲ್ಲ ಮಾರೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲಿಲ್ಲ ಆಯಿತಾ, ಮತ್ತು ಅಲ್ಲಿಗೆ ಬಿಟ್ಟುಬಿಟ್ಟೆ. ಅಂದರೆ ಹೌದು, ಯಾಕೆ ಹಾಗೆ ಹೇಳ್ತಾರೆ, ಏನಾದರೂ ಇದ್ದಿದ್ದರೆ ಹೇಳ್ಬೋದಿತ್ತಲ್ವ ಜಾಸ್ತಿ. ಅದು ಗೊತ್ತಿಲ್ಲ ಎಂತ ಅಂತ, ಕೆಲವರು ಒಂದೊಂದು ಟೈಪ್ ಆಗಿದ್ದಾರೆ. ಇಲ್ಲಿ ಅದು ಬಿಡಿ. ಈಗ ಏನಂದರೆ ಹೌದು, ನಿಮಗೆ ಏನಾದರೂ ಗೊತ್ತಿದ್ದಿದ್ರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು ನನಗೆ. ಅಂದರೆ ಯಾರಾದರೂ ನನ್ನ ಹಾಗೆ ಹೀಗೆ ಪರಿಸ್ಥಿತಿಯಲ್ಲಿ ಇದ್ದರೆ ನೋಡಿ, ಇಲ್ಲಿ ನೋಡಿ, ಇದು ಹೀಗೆ ಎಂತ ನಂಗೆ ಗೊತ್ತಿಲ್ಲ ಮಾರೆ. ನೋಡಿ, ಕಲ್ಲರೆಲ್ಲ ಉಂಟು, ಎಂಥದ ಅಂಟುಂಟು. ಹೌದು, ನಿಮಗೆ ಏನಾದರೂ ಗೊತ್ತಿದ್ದರೆ ಹೇಳಿಬಿಡಿ. ಮತ್ತು ಎಂತ ಗೊತ್ತುಂಟಾ, ಈ ಅಡಿಕೆ ತೋಟಕ್ಕೆ ಒಂದು ಗಮ್ಮತ್ತುಂಟು. ಮಳೆಗಾಲದ ನಂತರ ಇದಕ್ಕೆ ಮದ್ದು ಬಿಟ್ಟದ್ದು. ಮಳೆಗಾಲದ ಮುಂಚೆ ಬಿಡಲೇ ಇಲ್ಲ. ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಈ ಜಾಗದ್ದು ಓನರ್ ಯಾವ ಇದರಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಅದು ಅವರ ಕೈಯಲ್ಲಿ ಉಂಟು ಅಲ್ವ. ಅವರ ಹೆಸರಲ್ಲಿ ಈ ಜಾಗ ಇದ್ದರೆ ಅದೇ ಅವರದ್ದೇ ಡಿಸಿಷನ್, ಅವರದ್ದೇ ನಿರ್ಧಾರ ಫೈನಲ್. ಹಾಗಾಗಿ ನಾವು ಮಕ್ಕಳಾಗಿ ಅಷ್ಟು ಮಾತನಾಡಲಿಕ್ಕೆ ಆಗೋದಿಲ್ಲ. ಇರಲಿ, ನೋಡುವ ಈ ತೋಟದ್ದು ಪರಿಸ್ಥಿತಿ ಏನಾಗ್ತದೆ ಅಂತ. ಆದರೆ ಈಗ ಪರಿಸ್ಥಿತಿ ಹೀಗೆ ಉಂಟಾಯ್ತಾ. ಇನ್ನು ಹೌದು, ನಾನು ದಿನಾಲು ಬಂದು ಹುಲ್ಲನ್ನು ನಾನು ಕತ್ತಿಯಲ್ಲಿ ತೆಗೆಯೋದಾಯ್ತಾ. ಮೆಷಿನಲ್ಲಿ ತೆಗಿಲಿಕ್ಕೆ ಆಗ್ತದೆ, ಆದರೆ ಗೊತ್ತಿಲ್ಲ ನನಗೆ ಕತ್ತಿಯಲ್ಲಿ ತೆಗಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಅಂದರೆ ಶಬ್ದ ಇಲ್ಲದೆ ಕೇವಲ ಗಾಳಿಯಲ್ಲಿ ಪರಿಸರದ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಒಂದು ಮಜವೇ ಬೇರೆ. ಮೆಷಿನ್ ಸ್ವಲ್ಪ ಸೌಂಡ್ ಜಾಸ್ತಿ ಮಾಡ್ತದಲ್ವಾ, ಅದರಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತದೆ. ಹಾಗಾಗಿ ನಾನು ಕತ್ತಿಯನ್ನು ಯೂಸ್ ಮಾಡಿ, ನೋಡಿ ಇಲ್ಲಿ ನೋಡಿ, ಕತ್ತಿ ಯೂಸ್ ಮಾಡಿ ತೆಗ್ತಾ ಇದ್ದೇನೆ. ಎಂಥ ಗಮ್ಮತ್ತು ಗೊತ್ತುಂಟಾ, ಇದು ನನ್ನ ಕೆಲಸದವರ, ಈ ಮನೆಯ ಕೆಲಸದವರ ಕತ್ತಿ ಆಯಿತಾ. ಅವರು ಹುಲ್ಲು ತೆಗೆಯುವ ಕತ್ತಿ. ಇದು ಒಳ್ಳೇದು ಮಾಡಿ ಇಡ್ತಾರೆ. ಅವ್ರು ನನಗೆ ಕೊಡೋದಿಲ್ಲ ಆಯಿತಾ, ಗೊತ್ತುಂಟಲ್ವ. ನಾನು ಎಲ್ಲಿ ಅಂದರೆ ನನ್ನ ಕೈಯಲ್ಲಿ ಹೋದರೆ ಅದು ನೀನು ಅದನ್ನು ಹಾಳೆ ಮಾಡ್ತೀಯ ಅಂತ ಅದು ಅವರ ತಲೆಯಲ್ಲಿ ಉಂಟು. ಈಗ ಅವರು ಮಧ್ಯಾಹ್ನ ಮಲಗಿದ್ರು, ನಾನು ಮೆಲ್ಲ ತೆಗೆದೆ ಅವರಲ್ಲಿ ಇಟ್ಟದ್ದನ್ನು.
ಇನ್ನು ತಗೊಂಡೋಗಿ ಅವರಿಗೆ ತೋರಿಸ್ತೇನೆ. ಅಂದರೆ ಬೈತಾರೆ, ಬೈಯೋದನ್ನೇ ಹೇಳ್ತಾರೆ, ನಿನ್ನ ಕೈಗೆ ಕೊಟ್ಟರೆ ಇದಾಗ್ತದೆ ಅಂತ. ಆದರೆ ಒಂದು ಹೇಳ್ತೇನೆ, ರೈತನಿಗೆ ಈ ನೋಡಿ ಈ ಕತ್ತಿದ್ದು ಬಗ್ಗೆ ಮಾತನಾಡೋದಾದರೆ, ರೈತನಿಗೆ ಇದು ಸ್ವಲ್ಪ ಇದು ಶಾರ್ಪ್ ಇದ್ದರೆ, ಇದು ಚೂಪಾಗಿದ್ದರೆ ಹುಲ್ಲು ತೆಗಿಲಿಕ್ಕೆ ಅಂದರೆ ಅದರದ್ದು ಒಂದು ಖುಷಿಯೇ ಬೇರೆ ಅಲ್ವಾ. ಅಂದರೆ ಇಷ್ಟು ಹೀಗೆ ಮಾಡಿದರೆ ಆಯಿತು ನೋಡಿ, ರಪ್ಪ ಕಟ್ಟಾಗ್ತದೆ. ಅದು ನನಗೆ ತುಂಬ ಒಳ್ಳೆಯದಾಯಿತು. ಹೌದು, ಯಾವತ್ತು ನಿಮ್ಮ ಯಾವುದೆಲ್ಲ ಯೂಸ್ ಮಾಡ್ತೀರಿ ಇದೆಲ್ಲ ಅದೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದ್ದರೆ ಅದೊಂದು ಗಾರ್ಡನಲ್ಲಿ ಅಥವಾ ತೋಟದಲ್ಲಿ ಎಲ್ಲ ಕೆಲಸ ಮಾಡಲಿಕ್ಕೆ ಅದೊಂದು ಇದೆ ಆನಂದ ಬೇರೆಯೇ ಹೇಳಬೇಕಾದ್ರೆ. ಆಯಿತು, ಈ ಅಡಿಕೆ ಬಗ್ಗೆ ಹೇಳಿ ಆಯಿತಾ. ಮತ್ತು ನಾನು ಬೇರೆ ಅಡಿಕೆ ಸಸಿಗಳು ಎಲ್ಲ ಉಂಟು, ಅವರು ಅಂದರೆ ಅದರದ್ದು ಬೆಳವಣಿಗೆ ಕೂಡ ನನಗೆ ನೋಡಲಿಕ್ಕೆ ಉಂಟು ಹೇಗೆ ಆಗ್ತದೆ ಅಂತ. ಕಲಿತಾ ಇದ್ದೇನಲ್ವ, ನೋಡುವ ಇಲ್ಲಿಯವರೆಗೆ ನಾನು ತಲುಪ್ತೇನೆ ಅಂತ. ಒಳ್ಳೇದುಂಟಾ ಅಡಿಕೆ ಎಲ್ಲ, ದ್ರಾಕ್ಷಿ ಥರ ಒಳ್ಳೆಯದಾಗಿ ಉಂಟು ನೋಡಲಿಕ್ಕೆ, ಒಂದು ಟೈಪ್ ಖುಷಿ ಆಗ್ತದೆ. ನಮಗೆ ಅಡಿಕೆ ತಿನ್ನಲಿಕ್ಕೆ ಆಗೋದಿಲ್ಲ ಮಾರೆ, ಅಂದರೆ ಅದು ಡೈರೆಕ್ಟಾಗಿ ಹಣ್ಣಿನ ಥರ ತೆಗೆದು ಬಾಯಿಗೆ ಹಾಕುವ ಅಂತ ಅದೊಂದು ಆಗೋದಿಲ್ಲ ಮಾರೆ. ಇಲ್ಲಾದರೆ ಮರದಲ್ಲಿ ಮೇಲೆ ಹೋಗಿ ಅಲ್ಲಿ ಕೂತ್ಕೊಂಡು ತಿನ್ನಲಿಕ್ಕೆ ಗಮ್ಮತ್ತಾಗ್ತಾ ಇತ್ತು. ಆಯಿತು, ಧನ್ಯವಾದ ಈ ವಿಡಿಯೋವನ್ನು ನೋಡಿದ್ದಕ್ಕೆ.